ಮಹಿಳೆಯರಿಗೆ ಈ ರೈಲು ಪ್ರಯಾಣ ಅನ್ನೋದು ಎಷ್ಟು ಸೇಫ್ ಅನ್ನುವಂತಹ ಪ್ರಶ್ನೆ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ. ಕಾರಣ ಮೊನ್ನೆ ಅಷ್ಟೇ ಬೋಗಿಯಲ್ಲಿ ಮಹಿಳೆಯ ಶವ ಅನುಮಾನಾಸ್ಪದ ರೀತಿಯಲ್ಲಿ ಪತ್ತೆಯಾಗಿದ್ದು ಈ ಪ್ರಶ್ನೆ ಮುನ್ನೆಲೆಗೆ ಬರಲಿಕ್ಕೆ ಕಾರಣ. ಮಹಿಳೆಯರಿಗೆ ಅಂತ ಪ್ರತ್ಯೇಕ ಬೋಗಿಗಳಿದ್ರೂ ಕೂಡ ಈ ರೀತಿಯ ಅವಘಡಗಳು ಯಾಕಾಗಿ ನಡೀತಾ ಇದೆ ಅನ್ನೋದು ಈಗಿರುವಂತಹ ಪ್ರಶ್ನೆ. ಬನ್ನಿ, ಈ ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ರೈಲಿನಲ್ಲಿ ಮಹಿಳಾ ಪ್ರಯಾಣಿಕರಿಗೆ ಸುರಕ್ಷತೆ ಕಲ್ಪಿಸಿ ಅನ್ನೋ ಒತ್ತಾಯ ಹೆಚ್ಚಾಗಿದೆ. ಮೊನ್ನೆ ಶಿವಮೊಗ್ಗ ಯಶವಂತಪುರ ರೈಲಿನಲ್ಲಿ ಮಹಿಳೆಯೊಬ್ಬರನ್ನ ಕೊಲೆ ಮಾಡಿ ಚಿನ್ನಾಭರಣ ದೋಚಲಾಗಿದೆ ಅನ್ನುವ ಸುದ್ದಿ ಮಹಿಳಾ ಪ್ರಯಾಣಿಕರನ್ನ ಭೀತಿಗೊಳಿಸಿದೆ. ಈ ಘಟನೆಯಿಂದ ರೈಲುಗಳಲ್ಲಿ ಪ್ರಯಾಣಿಸುವ ಮಹಿಳೆಯರ ಆತಂಕ ಹೆಚ್ಚಾಗಿದೆ. ಮಹಿಳಾ ಪ್ರಯಾಣಿಕರಿಗೆ ಸುರಕ್ಷತೆ ಕಲ್ಪಿಸಬೇಕು ಅಂತ ಮಹಿಳಾ ಪ್ರಯಾಣಿಕರು ಒತ್ತಾಯ ಮಾಡ್ತಿದ್ದಾರೆ. ಬೆಂಗಳೂರಿನ ಅರಣ್ಯ ಭವನದಲ್ಲಿ ಕೆಲಸ ಮಾಡ್ತಾ ಇದ್ದ ರಮ್ಯಾ ಅನ್ನೋರು ಮೊನ್ನೆ ಅನುಮಾನಾಸ್ಪದ ಸಾವನ್ನಪ್ಪಿದ್ರು. ಇಲಾಖೆ ಪರೀಕ್ಷೆಯ ಮೇಲ್ವಿಚಾರಣೆಗಾಗಿ ಶಿವಮೊಗ್ಗಕ್ಕೆ ತೆರಳಿ ರೈಲಿನಲ್ಲಿ ವಾಪಸ್ ಬರ್ತಿದ್ದಾಗ ಮಹಿಳಾ ಬೋಗಿಯಲ್ಲಿ ಸಾವನ್ನಪ್ಪಿದ್ರು. ದುಷ್ಕರ್ಮಿಗಳು ಕೊಲೆ ಮಾಡಿರುವ ಶಂಕೆ ವ್ಯಕ್ತ ಆಗಿದ್ದು ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಈ ಘಟನೆಯು ರೈಲ್ವೆ ಇಲಾಖೆಯ ವೈಫಲ್ಯ ಅಂತ ಜನ ಆರೋಪಿಸ್ತಾ ಇದ್ದಾರೆ. ಮಹಿಳಾ ಬೋಗಿಗಳು ಮಹಿಳೆಯರಿಗೆ ಎಷ್ಟು ಸುರಕ್ಷಿತವಾಗಿದೆ ಅನ್ನುವ ಪ್ರಶ್ನೆ ಮೂಡಿಸಿದೆ. ಈ ಘಟನೆ ಕುರಿತು ಶೀಘ್ರ ತನಿಖೆ ನಡೆಸಬೇಕು. ರೈಲ್ವೆ ಪ್ರಯಾಣದ ವೇಳೆ ಸುರಕ್ಷತೆ ಹೆಚ್ಚಿಸಬೇಕು. ರಜಾ ದಿನಗಳಲ್ಲಿ ಸಾಮಾನ್ಯ ಬೋಗಿಗಳನ್ನು ಹೆಚ್ಚಿಸಬೇಕು. ಮಹಿಳಾ ಬೋಗಿಗಳನ್ನು ರೈಲಿನ ಮಧ್ಯಭಾಗದಲ್ಲಿ ಅಳವಡಿಸಬೇಕು ಅಂತ ಪ್ರಯಾಣಿಕರು ಆಗ್ರಹಿಸಿದ್ದಾರೆ. ಸೊ ಈ ತರ ಎಲ್ಲ ಘಟನೆಗಳನ್ನ ನೆನೆಸ್ಕೊಂಡಾಗ ಹೆಣ್ಮಕ್ಳು ಓಡಾಡ್ಬೇಕಾ ಬೇಡವಾ, ಏನು ನಾಳೆ ನಾವು ಹೇಗೆ ಟ್ರೈನಲ್ಲಿ ಓಡಾಡೋದು, ತುಂಬಾ ಭಯದ ವಾತಾವರಣ ಎಲ್ಲ ಕಡೆ ಸೃಷ್ಟಿಯಾಗ್ತಾ ಇದೆ. ಸೊ ಹಾಗಾಗಿ ರೈಲ್ವೆ ಇಲಾಖೆಯವರಾಗಿರ್ಬೋದು, ಪೊಲೀಸ್ ವ್ಯವಸ್ಥೆ ಆಗಿರ್ಬೋದು, ಅಥವಾ ರಾಜ್ಯ ಸರ್ಕಾರ ಆಗಿರ್ಬೋದು, ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ ಮಹಿಳೆಗೆ ಏನ ತರ ಅನ್ಯಾಯ ಆಗಿದೆ ಅದ್ರಕ್ಕೆ ಸರಿಯಾದ ರೀತಿಯಲ್ಲಿ ಇನ್ವೆಸ್ಟಿಗೇಷನ್ ಆಗಬೇಕು. ಮತ್ತೆ ಬೇರೆ ಹೆಣ್ಮಕ್ಳುಗಳೆಲ್ಲ ಧೈರ್ಯವಾಗಿ ಓಡಾಡಬೇಕು. ಸೊ ಅದಕ್ಕೆ ಏನಾಗುತ್ತೆ, ಆ ಟ್ರೈನ್ ಇಲಾಖೆನಲ್ಲಿ ಏನ್ ವ್ಯವಸ್ಥೆ ಇದೆ ಅದನ್ನ ದಯವಿಟ್ಟು ಕಲ್ಪಿಸ್ಕೊಡಿ. ಹೆಣ್ಮಕ್ಳು ಸುರಕ್ಷತೆ ತುಂಬಾ ಇಂಪಾರ್ಟೆಂಟು. ಸೊ ಭಯ ಮುಕ್ತರಾಗಿ ಹೆಣ್ಮಕ್ಳುಗಳು ಓಡಾಡಬೇಕು. ಸೊ ಆತರ ಏನ್ ವ್ಯವಸ್ಥೆ ಇದೆ ದಯವಿಟ್ಟು ಮಾಡ್ಕೊಡಿ. ಮಹಿಳೆಯ ಅನುಮಾನಾಸ್ಪದ ಸಾವಿನ ನಂತರ ರೈಲ್ವೆ ಇಲಾಖೆ ಕೂಡ ಮತ್ತಷ್ಟು ಕಠಿಣ ಕ್ರಮಕ್ಕೆ ಮುಂದಾಗಿದೆ. ಯಾವುದೇ ಭಯ ಇಲ್ಲದೆ ಮಹಿಳಾ ಪ್ರಯಾಣಿಕರು ಪ್ರಯಾಣ ಮಾಡುವಂತೆ ಮತ್ತಷ್ಟು ಬಿಗಿ ಕ್ರಮಗಳಿಗೆ ಇಲಾಖೆ ಮುಂದಾಗಿದೆ. ರಾತ್ರಿ ಸಂದರ್ಭದಲ್ಲಿ ರೈಲುಗಳಲ್ಲಿ ಹಾಗೂ ರೈಲ್ವೆ ನಿಲ್ದಾಣಗಳಲ್ಲಿ ರೈಲ್ವೆ ಗಾರ್ಡ್ಸ್, ರೈಲ್ವೆ ಪೊಲೀಸರ ಗಸ್ತನ್ನ ಹೆಚ್ಚು ಮಾಡಲಾಗಿದೆ. ಸುಮಾರು 72 ನಿಲ್ದಾಣಗಳಲ್ಲಿ ಹೊಸದಾಗಿ ಸಿಸಿ ಕ್ಯಾಮೆರಾ ಅಳವಡಿಕೆಗೆ ರೈಲ್ವೆ ಇಲಾಖೆ ಮುಂದಾಗಿದೆ ಅಂತ ಹೆಚ್ಚುವರಿ ಮಂಡಲ ರೈಲ್ವೆ ವ್ಯವಸ್ಥಾಪಕರಾದ ಕುಸುಮಾ ಹರಿಪ್ರಸಾದ್ ಪಬ್ಲಿಕ್ ಟಿವಿಗೆ ಮಾಹಿತಿ ಕೊಟ್ಟಿದ್ದಾರೆ. ಪ್ರತಿಯೊಂದು ಕೋಚ್ನಲ್ಲಿ RPF ಸ್ಟಾಫು ಟ್ರೈನ್ನ ಎಸ್ಕಾರ್ಟ್ ಮಾಡ್ತಾರೆ. ಅದಲ್ಲದೆ ರೈಲ್ವೆ ಬೇರೆ ಅಫಿಷಿಯಲ್ಸ್ ಕೂಡ ಟ್ರೈನಲ್ಲಿ ಗಸ್ತು ತಿರುಗ್ತಾ ಇರ್ತಾರೆ. ಏನೇ ಪ್ರಾಬ್ಲಮ್ ಇದ್ರೂ ಎಲ್ಲ ಪ್ಯಾಸೆಂಜರು ಮತ್ತು ವಿಮೆನ್ ಪ್ಯಾಸೆಂಜರು ಕೂಡ ಈ ರೈಲ್ವೆ ಅಫಿಷಿಯಲ್ಸ್ಗೆ ಇಮಿಡಿಯೇಟಾಗಿ ಇನ್ಫಾರ್ಮ್ ಮಾಡಿದ್ರೆ ನೆಸೆಸರಿ ಕ್ರಮನ ತಗೊಳಕ್ಕಾಗತ್ತೆ. ಪ್ರತಿಯೊಂದು ಟ್ರೈನಲ್ಲೂ RPF ಸ್ಟಾಫ್ ಅಲ್ಲದೆ ಈವನ್ ರೈಲ್ವೆ ಅಫಿಷಿಯಲ್ಸು ಕೂಡ ಸರ್ಪ್ರೈಸ್ ಇನ್ಸ್ಪೆಕ್ಷನ್ ನಾವು ಮಾಡ್ತಾ ಇದ್ದೀವಿ. ಹಂಗಾಗಿ ಸುರಕ್ಷತೆಗೆ ಕಮ್ಮಿ ಅನ್ನಂಗೆ ಇದುವರೆಗೂ ನಮ್ಗೆ ಯಾವ ರೀತಿಯೂ ಅನಿಸಿಲ್ಲ. ಬಟ್ ಎಲ್ಲೋ ಒಂಥರ ಇನ್ಸಿಡೆಂಟ್ಸ್ ಆದಾಗ ಡೆಫಿನೆಟಾಗಿ ಅದು ಇನ್ವೆಸ್ಟಿಗೇಷನ್ ಆದಮೇಲೆ ನಾವು ಕ್ರಮಗಳನ್ನ ತಗೊಳ್ತೀವಿ. ಒಟ್ಟಾರೆ ಮಹಿಳಾ ಅಧಿಕಾರಿಯೊಬ್ಬರ ಅನುಮಾನಾಸ್ಪದ ಸಾವು ಮತ್ತು ಕಳವು ಪ್ರಕರಣ ಆತಂಕ ಮೂಡಿಸಿರುವುದಂತೂ ಸತ್ಯ. ಇದನ್ನು ರೈಲ್ವೆ ಇಲಾಖೆ ಯಾವ ರೀತಿ ಹೋಗ್ಲಾಡಿಸುತ್ತೆ, ಭದ್ರತೆ ಯಾವ ರೀತಿ ಇರುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಮಾದೇಶ್ ಶಾನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.